ಶ್ರೀಮತೆ ರಾಮಾನುಜಾಯ ನಮಃ. ನಾವು ತಿರುಮಲ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೂ ತಿರುಪತಿಗೆ ಇರುವ ನಂಬಿಕೆಗಳು ಮತ್ತು ಹೇಗೆ ಕರ್ನಾಟಕದ ಪಾಲು ಇದೆ ಮತ್ತು ಕರ್ನಾಟಕದ ಅರಸರಿಗೆ ಮೊದಲ ಪೂಜೆಯ ಹಕ್ಕು, ಮೊದಲ ಆರತಿಯ ಹಕ್ಕು ಇತ್ತು, ನಾವು ಅದನ್ನು ಮುಂದುವರಿಸಬೇಕು ಎಲ್ಲ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ನಾವು ತಿರುಪತಿ ಅಂದರೆ ತಿರುಮಲೆ ಬೆಟ್ಟ ಮತ್ತು ಕರ್ನಾಟಕಕ್ಕೆ ಒಂದು ಅವಿನಾಭಾವ ಸಂಬಂಧವನ್ನು ಇತಿಹಾಸದಲ್ಲಿ ನೋಡ್ತೀವಿ. ಇವತ್ತು ತಿರುಪತಿ ಅಲ್ಲಿದೆ ಅನ್ನೋದಾದರೆ ಆ ತಿರುಪತಿಯಲ್ಲಿ ನಿತ್ಯ ಪೂಜೆಗಳು, ಆ ವೆಂಕಟರಮಣ ಸ್ವಾಮಿಗೆ ಎಲ್ಲವೂ ನಡೀತಾ ಇದೆ ಅಂತಂದರೆ ಅದರ ಕರ್ನಾಟಕದ ಕೊಡುಗೆ ಅತ್ಯಂತ ಮಹತ್ತರವಾಗಿದೆ ಮತ್ತು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಾಖಲೆಗಳಿಂದ ಕೂಡಿದೆ. ಅದರ ಕಾರಣ ಏನು ಅಂತ ಕೇಳಿದ್ರೆ, ಸುಮಾರು 1130 ಸುಮಾರಿಗೆ ಸಾಮಾನ್ಯ ಶಕೆಯಲ್ಲಿ ಆ ದೇವಾಲಯದಲ್ಲಿ ರಾಮಾನುಜಾಚಾರ್ಯರಿಂದ ಪೂಜೆಗಳು ನಿಯಮಿತವಾದ ನಂತರ ಮೊದಲಿಗೆ ಅಲ್ಲಿ ಪುಷ್ಪಕೈಂಕರ್ಯ ಮತ್ತು ಪೂಜೆಗಳನ್ನು ಯಾರು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಮೇಲುಕೋಟೆಯಲ್ಲಿದ್ದಂತಹ ರಾಮಾನುಜರು, ನೀವು ತಿರುಪತಿ ಬೆಟ್ಟದ ಮೇಲೆ ಮೊದಲ ಪೂಜೆಗಳನ್ನು ಯಾರು ನಡೆಸ್ಕೊಂಡ್ಬರ್ತೀರಿ, ಅಲ್ಲಿ ಹೂವೆಲ್ಲ ಯಾರು ಕೊಡ್ತೀರಿ ಅಂತ ಕೇಳಿದಾಗ ಆ ಕಾಡಿನ ಬೆಟ್ಟದ ಮೇಲೆ ನೀವು ಯೋಚನೆ ಮಾಡಬೇಕು, 1130 ಸುಮಾರಿಗೆ ಆ ಕಾಡಿನ ಮೇಲೆ ತಿರುನಂದನವನವನ್ನು ಸ್ಥಾಪಿಸಿ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಹೋದವರು ಅನಂತಾಳ್ವಾರ್ ಅಂತ. ಅವರು ಎಲ್ಲಿಯವರು ಅಂತ ಕೇಳಿದ್ರೆ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಕಿರಂಗೂರು ಅಂತ ಒಂದು ಜಾಗ ಇದೆ. ಅಲ್ಲಿ ಇವತ್ತಿಗೂ ಹೋದರೆ ನಿಮ್ಮ ಬೋರ್ಡ್ ನೋಡಬಹುದು, ಅನಂತಾಳ್ವಾರ್ ಅವರು ಹುಟ್ಟಿದ ಜಾಗ ಅಂತ. ಇವತ್ತಿಗೂ ಕೂಡ ಅನಂತಾಳ್ವಾರ್ ಅವರ ತಿರುನಂದನವನ ತಿರುಪತಿಯಲ್ಲಿದೆ. ಆ ಮಾಡಬೀದಿಗಳು ಮತ್ತು ಪುಷ್ಪ ಕೈಂಕರ್ಯ ಎಲ್ಲವನ್ನು ಆರಂಭಿಸಿದ್ದು ಕರ್ನಾಟಕದವರು. ಸೊ ಅದು ಶ್ರೀರಂಗಪಟ್ಟಣದಿಂದ ಹೋದವರು. ಇದಾದ ನಂತರ ನಾವು ತುಂಬ ಆಶ್ಚರ್ಯದಿಂದ ನೋಡ್ತೀವಿ, 1310 ಸುಮಾರಿಗೆ ಯಾವಾಗ ದಕ್ಷಿಣ ಭಾರತದ ಮೇಲೆ ಮುಸಲ್ಮಾನರು ದಾಳಿಯನ್ನು ಮಾಡಿದ್ರು ರಾಜರುಗಳು, ಅಂತಹ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಮಲ್ಲಿಕಾಫರ್ ಮೂಲಕ ಏನು ದಾಳಿಯನ್ನು ಮಾಡಿಸ್ದ, ಈ ಸಂದರ್ಭದಲ್ಲಿ ದಾಳಿಗಳಲ್ಲಿ ತುತ್ತಾಗಿದ್ದಂತಹ ಈ ಎಲ್ಲ ಪ್ರದೇಶಗಳನ್ನು ಪಾಂಡ್ಯ ಸಿಂಹಾಸನವನ್ನು ಕಳ್ಕೊಂಡಾಗ ಹೊಯ್ಸಳರು ಪ್ರಬಲವಾದ ದೊರೆಗಳಾಗಿದ್ದರು ಮತ್ತು ಅವರು ತೊಂಡೀರ ಮಂಡಲವನ್ನು ಆಳ್ತಾ ಇದ್ರು. ತೊಂಡೀರ ಮಂಡಲ ಅನ್ನೋ ಭಾಗಗಳು ಯಾವುದಪ್ಪ ಅಂತ ಕೇಳಿದ್ರೆ ಈ ತಿರುಪತಿಯ ಸುತ್ತಮುತ್ತಲಿನ ಭಾಗಗಳು, ತಿರುವಣ್ಣಾಮಲೈ ಸೇರಿದಂತೆ ಈ ತೊಂಡೀರ ಮಂಡಲ ಭಾಗ, ತಿರುಪತಿಯ ಎಲ್ಲ ಭಾಗಗಳನ್ನು ಪೂರ್ಣವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದವರು ಹೊಯ್ಸಳರು. ಹೊಯ್ಸಳ ರಾಜ 3ನೇ ಬಲ್ಲಾಳನ ಕಾಲದವರು. ಸೊ ಇವನ ಕಾಲದಲ್ಲಿ ಇವನಿಗೆ ದಂಡನಾಯಕರಾಗಿದ್ದಂತಹ ಏನು ಪೆರುಮಾಳೆ ದಂಡನಾಯಕನಾಗಿರಬಹುದು ಅಥವಾ ಸಿಂಗಿದೇವ ಇರಬಹುದು, ಇವರೆಲ್ಲರೂ ಕೂಡ ಕೊಟ್ಟ ಕೊಡುಗೆಗಳು ಇವತ್ತಿಗೂ ಕೂಡ ಶಾಸನಗಳಲ್ಲಿ ದಾಖಲೆಗಳಾಗಿದೆ. ಅಲ್ಲಿ ನಿತ್ಯ ಪೂಜೆಗಳಾಗಿರಬಹುದು ಅಥವಾ ಅಲ್ಲಿನ ಮಂಟಪಗಳನ್ನು ಕಟ್ಟಿಸಿರೋದಿರಬಹುದು, ಇದೆಲ್ಲವನ್ನು ಮಾಡಿದ್ದು ಹೊಯ್ಸಳರ ಕಾಲದಲ್ಲಿ. ಸೊ ಅದರಲ್ಲಿ ಇವತ್ತಿಗೂ ಕೂಡ ದಾಖಲೆಗಳಲ್ಲಿ ನಾವು ಶಾಸನಗಳಲ್ಲಿ ಕಾಣ್ತೀವಿ ನಾವು. ಅಂದರೆ ಯಾದವರಾಜರು ಅಂತ ಯಾರು ಲೋಕಲಲ್ಲಿ ಆಳ್ತಾ ಇದ್ರಲ್ಲ ತಿರುಪತಿಯಲ್ಲಿ, ಅವರು ಇವರ ಅಧೀನರಾಗಿದ್ದರು, ಸಾಮಂತರಾಗಿದ್ದರು. ಹೀಗಾಗಿ 3ನೇ ಬಲ್ಲಾಳನ ಕಾಲದಲ್ಲಿ ದೇವಾಲಯವನ್ನು ನಿರ್ವಾಹ ಮಾಡಲಾಯಿತು. ಅದಕ್ಕೆ ದಾಖಲೆಗಳು ಸಿಗ್ತವೆ. ಇದಾದ ನಂತರ ನಮಗೆ ಪ್ರಮುಖವಾಗಿ ಕಾಣುವಂತಹ ಇನ್ನೊಂದು ಕರ್ನಾಟಕಕ್ಕೂ ಮತ್ತು ತಿರುಪತಿಗೂ ಸಂಬಂಧ ಅಂತ ಕೇಳಿದ್ರೆ, ನಾನು ಈಗ ಆಗಲೇ ಹೇಳಿದ ಹಾಗೆ ತೆರಕಣಾಂಬಿಯಲ್ಲಿ ದಂಡನಾಯಕನಿದ್ದಂತಹ ಪೆರುಮಾಳೆ ದಂಡನಾಯಕ ಮತ್ತು ಅವನ ಏನು 3ನೇ ಬಲ್ಲಾಳನ ದಂಡನಾಯಕರು ತಿರುಪತಿಯಲ್ಲಿ ಅಲ್ಲೆಲ್ಲವನ್ನು ಸ್ಥಾಪನೆಯನ್ನು ಮಾಡ್ತಾ ಬಂದರು. ಇದಲ್ಲದೆ ಆದಿವನ್ ಶಟಕೋಪ ಸ್ವಾಮಿ ಎನ್ನುವರು ಒಬ್ಬರು ಅಹೋಬಿಲ ಮಠದ ಜಿಯರಾಗಿದ್ದರು. ಇವತ್ತು ಅನ್ನಮಯ್ಯ ಅವರಿಗೆ ಗುರುಗಳಾಗಿದ್ದರು. ಅವರು ಮೂಲತಃ ಮೇಲುಕೋಟೆಯವರು. ಅವರು ಹೋಗಿ ಅಲ್ಲಿ ದೇವಾಲಯದಲ್ಲಿ ಮಠಗಳನ್ನು ಕಟ್ಟಿಸಿ ಆ ದೇವಾಲಯದ ನಿರ್ವಹಣೆಯನ್ನು ಮಾಡಿದ್ರು. ಇನ್ನು ಹೊಯ್ಸಳರು ಆದ ನಂತರ ತಿರುಪತಿಯ ಪೂರ್ಣವಾದಂತಹ ಒಂದು ಅಧಿಕಾರ ಸಿಕ್ಕಿದ್ದು ವಿಜಯನಗರದ ಅರಸರಿಗೆ. ನೀವು ನೋಡ್ಬೋದು 1359
ಜುಲೈ 5ನೇ ತಾರೀಕಿನ ಶಾಸನದಲ್ಲಿ ವೀರ ಕಂಪಣರಾಯ ಅಂದರೆ ನಮ್ಮ ಬುಕ್ಕರಾಯನ ಮಗ ಅವನು ಹೋಗಿ ಮಾಡಿದ ದಾನಗಳನ್ನೆಲ್ಲ ಅಲ್ಲಿ ಹೇಳಲಾಗಿದೆ. ಇನ್ನು ಇಮ್ಮಡಿ ದೇವರಾಯ 1429 ಡಿಸೆಂಬರ್ 5ನೇ ತಾರೀಕು ತಿರುಮಲ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು 2000 ಹೊನ್ನು 2000 ಚಿನ್ನದ ನಾಣ್ಯಗಳನ್ನು ಆ ದೇವರಿಗೆ ದೇವರ ಪೂಜೆ ಪುನಸ್ಕಾರಗಳು ಮಂಟಪಗಳ ನಿರ್ವಹಣೆಗೆ ಕೊಟ್ಟರು. 1430ರಲ್ಲಿ ಇವತ್ತೇನು ದೇವರ ಮೇಲೆ ಪಟ್ಟದ ಆಭರಣಗಳಿವೆ, ಆ ಪಟ್ಟದ ಆಭರಣಗಳನ್ನೆಲ್ಲ ಕೊಟ್ಟಿದ್ದು ಇಮ್ಮಡಿ ದೇವರಾಯ, ನಮ್ಮ ವಿಜಯನಗರದ ಅರಸರು. ಅದೇ ಥರ ಸಾಳುವ ನರಸಿಂಹ ಬೇಕಾದಷ್ಟು ದಾನಗಳನ್ನು ಮಾಡಿದ್ರು. ಇವತ್ತು ಮಂಟಪಗಳಿರ್ಬೋದು, ಅಲ್ಲಿನ ಕೊಳಗಳಿರ್ಬೋದು, ಅಲ್ಲಿನ ಉತ್ಸವಗಳಿರ್ಬೋದು, ಅದೆಲ್ಲವನ್ನೂ ಏರ್ಪಡಿಸಿದ್ದು ಈ ಸಾಳುವ ನರಸಿಂಹ. ಈ ಸಾಳುವ ನರಸಿಂಹ 1468ರಲ್ಲಿ ಮಂಟಪವನ್ನು ಕಟ್ಟಿಸಿ ಸ್ವಾಮಿ ಪುಷ್ಕರಣಿಯ ಮಂಟಪದ ಮಧ್ಯದಲ್ಲಿ, ಅಂದರೆ ಕೊಳದ ಮಧ್ಯದಲ್ಲಿ ಮಂಟಪವನ್ನು ಕಟ್ಟಿಸಿ ಅಲ್ಲಿ ಉತ್ಸವಗಳನ್ನು ಏರ್ಪಡಿಸಿದ್ರು, ತೆಪ್ಪೋತ್ಸವಗಳನ್ನು. 1473ರಲ್ಲಿ ಡೋಲೋತ್ಸವವನ್ನು ಆರಂಭಿಸಿದ್ರು. 1465ರಲ್ಲಿ ಪವಿತ್ರೋತ್ಸವವನ್ನು ಆರಂಭಿಸಿದ್ರು. ಅದಲ್ಲದೆ ಆ ಸಮಯದಲ್ಲಿ ತಿರುಪತಿಯ ಬೆಟ್ಟದ ಮೇಲೆ 4000 ಜನಕ್ಕೆ ಊಟವನ್ನು ಹಾಕ್ತಾಯಿದ್ರು, ಅದು ಉಚಿತವಾಗಿ. ಮತ್ತು ಅಲ್ಲಿ 1,15,605 ಚಿನ್ನದ ಪಣ ಪ್ರತಿದಿನ ದೇವರ ಸನ್ನಿಧಿಗೆ ಬರ್ತಾ ಇತ್ತು ಅವರ ಕಾಲದಲ್ಲಿ. ಮತ್ತು 1485ರಲ್ಲಿ ವೀರ ನರಸಿಂಹ ಅಲ್ಲಿ ಉಂಜಲ್ ಸೇವೆಗಳನ್ನು ಮಾಡಿಸಿದ್ರು, ಅಂದರೆ ಡೋಲೋತ್ಸವಗಳನ್ನೆಲ್ಲ ಮಾಡಿಸಿದ್ರು. ಇನ್ನು ಕೃಷ್ಣದೇವರಾಯನ ಆಳ್ವಿಕೆ ಬಂತು. ಕೃಷ್ಣದೇವರಾಯ 1509ರಿಂದ 1529 ತನಕ ಆಳ್ವಿಕೆಯನ್ನು ನಡೆಸಿದ್ರು. ಕನ್ನಡದ ರಮಾರಮಣ ಸಾರ್ವಭೌಮ ಅಂತ ಕರೆಯುವಂತಹ ಕೃಷ್ಣದೇವರಾಯ ಕೊಟ್ಟಂತಹ ಕೊಡುಗೆಗಳಿಗೆ ಎಣೆನೇ ಇಲ್ಲ. ಅಲ್ಲಿ ಶ್ರೀ ವೀರಪ್ರತಾಪ ಶ್ರೀ ವೀರ ಕೃಷ್ಣರಾಯ ಮಹಾರಾಯರು ಕೊಟ್ಟಿದ್ದೇನಿದೆ ಅಂತ ಕೇಳಿದ್ರೆ, ನವರತ್ನ ಖಚಿತವಾದ ಕಿರೀಟ, ಅಂದರೆ ದೇವರಿಗೆ ಕಿರೀಟ, 3 ಎಳೆ ಮುತ್ತಿನ ಸರ, ಮುತ್ತಿನ ಪದಕ, 25 ಬೆಳ್ಳಿ ಆರತಿ ತಟ್ಟೆಗಳು, ಕಿರೀಟದಲ್ಲಿ 1555 ತೂಕದ ಬಂಗಾರದ ಕಟ್ಟಡ, 1076 ತೂಕದ ಕುಂದಣ ಬಂಗಾರ, 2822 ಕೆಂಪುಗಳು, 160 ಪಚ್ಚೆ, 423 ಹಳೆಯ ವಜ್ರ, 3 ಮಾಣಿಕ್ಯಗಳು, 10 ನೀಲಗಳು, 17 ವೈಡೂರ್ಯ, ಗೋಮೇಧಿಕ ಎಲ್ಲವೂ ಸೇರಿ 3130 ತೂಕ ಮತ್ತು 163 ರತಿ ಅಂದರೆ ಕ್ಯಾರೆಟ್ಗಳು ಆವಾಗ, ಮತ್ತು ಒಟ್ಟು ತೂಕ 3308. ಮುತ್ತಿನ 3 ಎಳೆ ಸರದಲ್ಲಿ 1370 ಜರಿಗಳು, 1 ಮಾಣಿಕ್ಯ, 2 ನೀಲಮಣಿಗಳು, 15 ಅಡ್ಡಿಗೆಗಳಿದ್ದವು. ಇದಲ್ಲದೆ ಆ ಅಮ್ಮನವರು ಅಂದರೆ ಕೃಷ್ಣದೇವರಾಯನ ರಾಣಿಯರ ಹೆಸರಿನಲ್ಲಿ, ಅಂದರೆ ಚಿನ್ನಾಜಿ ಅಮ್ಮನವರ ಹೆಸರಿನಲ್ಲಿ ತಿರುವೆಂಕಳನಾಥ ದೇವರ ಜಿಲಿಪಾಲ ನೈವೇದ್ಯ ಅವಸರಕ್ಕೆ, ಅಂದರೆ ಶುದ್ಧವಾದ ಹಾಲಿನ ಆ ನೈವೇದ್ಯಕ್ಕಾಗಿ 324 ಗ್ರಾಂ ತೂಕದ ಬಂಗಾರದ ಬಟ್ಟಲನ್ನು ಮತ್ತು ಇನ್ನೊಬ್ಬ ಹೆಂಡತಿಯ ಹೆಸರಲ್ಲಿ ಅಷ್ಟೇ ತೂಕದ ಇನ್ನೊಂದು ಇದನ್ನು ಕೂಡ ಅವರು ಅರ್ಪಿಸಿದರು. ಇದು ಮೊದಲನೇ ಭೇಟಿಯಲ್ಲಿ. ನೀವು ಯೋಚನೆ ಮಾಡ್ಕೊಳ್ಳಿ, ಮೊದಲನೇ ಭೇಟಿಯಲ್ಲೇ ಇಷ್ಟು ಕೊಟ್ಟಿದ್ರೆ ಇನ್ನು 7 ಭೇಟಿ ಹೇಗಿರ್ಬೋದು ಅನ್ನೋದು. 2ನೇ ಭೇಟಿಯ ದರ್ಶನಕ್ಕೆ ಬಂದಿದ್ದು 1513 ಮೇ ತಿಂಗಳು 2ನೇ ತಾರೀಕು. ಸೊ ಇದರ 3 ತಿಂಗಳು ಆಗೋಷ್ಟರೊಳಗೆ 2ನೇ ಭೇಟಿಗೆ ಬಂದರು. ಈ ಸಲ ಉಡಿದಾರ, ಒರೆಯುಳ್ಳ ಕಟಾರಿ, ಕತ್ತಿಗಳು, ಪದಕಗಳು, ಭುಜಕೀರ್ತಿಗಳು, ಅಡ್ಡಿಗೆಗಳು, ಕೆಂಪು ವಜ್ರ, ಪಚ್ಚೆ, ನೀಲ ಇವೆಲ್ಲ ಸೇರಿರೋದನ್ನು ಕೊಟ್ಟರು. ಮತ್ತು 3 ಉತ್ಸವ ಮೂರ್ತಿಗಳಿಗೆ 3 ಕಿರೀಟಗಳನ್ನು ಸಮರ್ಪಿಸಿದರು. ಸೊ ಇದು ಅವರಿಗೆ ಕೊಟ್ಟಂತಹದ್ದು 2ನೇ ಬಾರಿ. ಇಷ್ಟಕ್ಕೆ ಸಾಕಾಗಲಿಲ್ಲ, ಮತ್ತೆ 3ನೇ ಬಾರಿ ಬಂದರು. 3ನೇ ಬಾರಿ ಬಂದಾಗ ದೇವರ ದರ್ಶನಕ್ಕೆ ಅದೇ ವರ್ಷದ 1513 ಜೂನ್ 13ನೇ ತಾರೀಕು ಮತ್ತೆ ತಿರುಪತಿಗೆ ಬಂದರು. ಈ ಬಾರಿ ತನ್ನ ತಂದೆ ನರಸನಾಯಕ ಮತ್ತು ತಾಯಿ ನಾಗಾಜಮ್ಮನ ಹೆಸರಿನಲ್ಲಿ ಅನೇಕ ದಾನಗಳನ್ನು ಮಾಡಿದರು. ಇದಲ್ಲದೆ ಮತ್ತೆ 1514ರಲ್ಲಿ ಒರಿಸ್ಸಾದ ಮೇಲೆ ಯುದ್ಧವನ್ನು ಮಾಡಿದ್ರು, ಅಂದರೆ ಗಜಪತಿ ಪ್ರತಾಪರಾಯನ ಮೇಲೆ ಯುದ್ಧವನ್ನು ಮಾಡಿದ್ರು. ಆ ಯುದ್ಧವನ್ನು ಗೆದ್ದ ಸಂಭ್ರಮಕ್ಕಾಗಿ ಮತ್ತೆ ಕನಕಾಭಿಷೇಕವನ್ನು ಮಾಡಿದ್ರು ದೇವರಿಗೆ. ಸೊ ಇದರಲ್ಲಿ 30,000 ವರಹ ಅಂದರೆ ಬಂಗಾರದ ನಾಣ್ಯಗಳು, ದೇವರಿಗೆ 483 ಮುತ್ತುಗಳು, 119 ಮಾಣಿಕ್ಯಗಳು, 121 ನೀಲಮಣಿಗಳು, 481 ಚಿನ್ನದ ಕುಸುರಿಗಳು, 160 ಅಡಕಟ್ಟು ತೂಗುವಂತಹ 250 ಗ್ರಾಂ ತೂಗುವಂತಹ 3 ಎಳೆ ಸರ, ಇದಲ್ಲದೆ 322 ವಜ್ರಗಳು. ಇವುಗಳ
ಇದಲ್ದೇನೆ ದೇವರಿಗೆ ನಿವೇದನೆಗಳು, ಅದರದ್ದು ಒಂದು ದೊಡ್ಡ ಲಿಸ್ಟ್ ಇದೆ. ಇವೆಲ್ಲ ಶಾಸನದಲ್ಲಿ ಬಂದಿರುವಂತಹದ್ದು. ಇನ್ನು 1517 ಜನವರಿ 2ನೇ ತಾರೀಕು ಮತ್ತೆ 5ನೇ ಬಾರಿ ಬಂದರು. ಈ ಸಲ ಅವರು ಗಜಪತಿ ರಾಜನ ಜೊತೆಯಲ್ಲಿ ಪೂರ್ಣವಾಗಿ ಯುದ್ಧವನ್ನು ಮುಗಿಸಿದ್ರು. ಈ ಸಂದರ್ಭದಲ್ಲಿ ಅವರು ಮತ್ತೆ ಬಂದಾಗ ಇಲ್ಲಿ ತಿರುವೆಂಗಳನಾಥನಿಗೆ ಅಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಅಂದರೆ 1515 ಅಕ್ಟೋಬರ್ 25ನೇ ತಾರೀಕು ಮಕರ ತೋರಣ ಅಂದರೆ ಪ್ರಭಾವಳಿಯಲ್ಲಿ 71 ಮಾಣಿಕ್ಯ, 10,694 ಕೆಂಪು, 754 ಪಚ್ಚೆ, 530 ನೀಲಮಣಿ, ಹೀಗೆ 3,933 ಮುತ್ತು, 920 ಹಳೆ ವಜ್ರ ಇವೆಲ್ಲ ಸೇರಿಸಿ ಕೊಟ್ಟರು. ಇದೆಲ್ಲ ಒಟ್ಟು ತೂಕ 31,124 ಗ್ರಾಮ್ ತೂಕದ ಚಿನ್ನಗಳು ಇವೆಲ್ಲ. 5ನೇ ಬಾರಿ ಇವರು 5ನೇ ಬಾರಿ ಬಂದಿದ್ದಲ್ದೇನೆ ತಿರ್ಗಾ 5ನೇ ಬಾರಿ ಬಂದಾಗಲೇ ವಿಗ್ರಹಗಳನ್ನು ಮಾಡಿಸಿದ್ರು. 6ನೇ ಬಾರಿ ಇವರು ಬಂದಾಗ ನೀವು ನೋಡಬೇಕು, ಆ ಮೇಲ್ಗಡೆ ಇರುವಂತಹ ವಿಮಾನಕ್ಕೆ ಚಿನ್ನದ ಇದನ್ನೆಲ್ಲ ಮಾಡಿದ್ರು. ಇವರು 6ನೇ ಬಾರಿ ಬಂದಿದ್ದು ಅಕ್ಟೋಬರ್ 14ನೇ ತಾರೀಕು, ಅದೇ ಥರ 1518. ಇದ್ರ ಮಧ್ಯದಲ್ಲಿ 7ನೆಯ ಬಾರಿ ಕೃಷ್ಣದೇವರಾಯರು ಬಂದಿದ್ದು 1521 ಫೆಬ್ರವರಿ 17ನೇ ತಾರೀಕು. ಈ ಸಲ ಅಂತೂ ಇನ್ನಷ್ಟು ನವರತ್ನ ಖಚಿತ ಚಾಮರ ಕಾಣಿಕೆ, 10,000 ವರಹದ ಒಂದು ಪದಕ, ಇನ್ನದಷ್ಟು ಕುಲಾವಿ ಕಟಾರಿಗಳು ಇವೆಲ್ಲವನ್ನು ಕೃಷ್ಣದೇವರಾಯ ಕೊಟ್ಟರು. ಇದಾದ ನಂತರ ನಾವು ಎಲ್ಲವನ್ನು ಹೇಳೋಕ್ಕೆ ತುಂಬ ಡೀಟೇಲ್ ಆಗಿ ಹೇಳಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸದಾಶಿವರಾಯರು ಕೊಟ್ಟರು, ಮತ್ತು ಅಚ್ಯುತರಾಯರು ಕೊಟ್ಟರು, ಅದಾದ ರಾಮರಾಯರು ಕೊಟ್ಟರು, ಅದಾದ ನಂತರ ವೀರ ವೆಂಕಟಪತಿ ರಾಯ ಮತ್ತು ಅದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದಂತಹವರು ಇವರೆಲ್ಲ ಬೇಕಾದಷ್ಟು ಸೇವೆಗಳನ್ನು ಮಾಡಿದ್ರು. ಈಗ ನಾವು ನೇರವಾಗಿ ಇದಾದ ನಂತರ ಏನಪ್ಪ ಅಂತ ಕೇಳಿದ್ರೆ ಮೈಸೂರಿನ ಅರಸರು ಕೊಟ್ಟಂತಹದ್ದು, ಮೈಸೂರಿನ ಅರಸರು ಕೊಟ್ಟಿದ್ದು ಕೂಡ ಯಾಕೆ ಮೊದಲ ಪೂಜೆ ಮೈಸೂರು ಅರಸರ ಹೆಸರಲ್ಲಿ ಬಂತು ಅನ್ನೋದಕ್ಕೂ ಕೂಡ ಮುಖ್ಯವಾದದ್ದು. ಇವತ್ತು ಏನು ಪೂಜೆಗಳು ಮಧ್ಯದಲ್ಲಿ ಬ್ರಿಟಿಷರ ಕಾಲದ ನಂತರ ಅದಕ್ಕೆ ಮುಂಚೆ ಇದ್ದಂತಹ ಮುಘಲರ ಕಾಲದಲ್ಲಿ ಕೆಲವಷ್ಟು ಪೂಜೆಗಳಲ್ಲಿ ವ್ಯತ್ಯಾಸಗಳು ಎಲ್ಲ ಆಗಿತ್ತು. ಆ ಸಂದರ್ಭದಲ್ಲಿ ಮೈಸೂರು ಅರಸರ ಒಂದು ಸೇವೆ ಇದೆಯಲ್ಲ, ಕರ್ನಾಟಕದ ಸೇವೆ ಇದೆಯಲ್ಲ, ಅದು ಯಾವತ್ತಿಗೂ ಮರೆಯಲಾರದಂತಹ ಸೇವೆ. ಅದನ್ನು ಕೂಡ ನಿಮಗೆ ಹೇಳ್ತೀವಿ. ಮೈಸೂರು ಅರಸರ ಕೊಡುಗೆಗಳನ್ನು ನಾವು ಹೇಳೋದು ಅಂದರೆ ರಾಜ ಒಡೆಯರವರು ದೇವರಿಗೆ ಸಹಸ್ರನಾಮಾರ್ಚನೆಯನ್ನು ಮಾಡಿಸೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದ್ರು. ಇವತ್ತು ಏನು ದೇವರಿಗೆ ದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಸಹಸ್ರನಾಮ ಅರ್ಚನೆ ಆಗುತ್ತೆ, ಅದನ್ನು ಏರ್ಪಾಡು ಮಾಡಿದ್ದು ರಾಜ ಒಡೆಯರವರು. ಅದಷ್ಟೇ ಅಲ್ಲ, ನಿತ್ಯ ಪೂಜೆಗೆ ಬೇಕಾಗುವಂತಹ ಪಾತ್ರೆಗಳನ್ನು ಬೆಳ್ಳಿ ಬಂಗಾರಗಳಲ್ಲಿ ಮಾಡಿಸ್ಕೊಟ್ರು. ನೀವೊಂದು ಪ್ರಶ್ನೆ ಕೇಳ್ಬೋದು, ಈಗಾಗಲೇ ವಿಜಯನಗರ ಕಾಲದಲ್ಲಿ ಅಥವಾ ಹೊಯ್ಸಳರ ಕಾಲದಲ್ಲಿ ಕೊಟ್ಟಿದ್ರಲ್ಲ ಅದೇನಾಯಿತು ಅಂತ ಕೇಳಿದ್ರೆ ಬಹಳಷ್ಟು ಅಲ್ಲಿನ ಸಮಸ್ಯೆಗಳೆಲ್ಲ ಆಯಿತು, ಬೇರೆ ಬೇರೆಯವರ ಆಕ್ರಮಣಕ್ಕೆಲ್ಲ ಹೋಗ್ತಾ ಇತ್ತು. ಅದೇನಾಯಿತು ಅನ್ನೋದು ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಾಗೋದೇನು ಅಂದರೆ ರಾಜ ಒಡೆಯರ್ ಏನೇನು ಕೊಟ್ಟರು ಅನ್ನೋದು ಅಲ್ಲಿನ ಶಾಸನಗಳಲ್ಲಿ ಬಂದಿದೆ. ಇದಲ್ದೇ ನಿತ್ಯಾರ್ಚನೆಗೆ ಬೇಕಾಗುವಂತಹ ಬೆಳ್ಳಿ ಮತ್ತು ಬಂಗಾರದ ಪಾತ್ರೆಗಳು, ಉತ್ಸವಕ್ಕೆ ಬಂಗಾರದ ಕೊಡೆ, ರತ್ನಹಾರಗಳು ಇದೆಲ್ಲವನ್ನು ರಾಜ ಒಡೆಯರವರು ಮಾಡಿಸಿದ್ರು. 1610ರಲ್ಲಿ ರಾಜ ಒಡೆಯರವರಿದ್ದರು. ಅದಾದ ನಂತರ ಕಂಠೀರವ ನರಸರಾಜ ಒಡೆಯರನ್ನವರು ಮೈಸೂರಿನ ಸಿಂಹಾಸನದಲ್ಲಿ ದೊಡ್ಡ ರಾಜ, ಅವರು ಈ ಸೇವೆಗಳನ್ನೆಲ್ಲ ಮುಂದುವರಿಸೋದಕ್ಕೋಸ್ಕರ ದಾನಗಳನ್ನು ಕೊಟ್ಟರು. ಇದಾದ ನಂತರ ದೊಡ್ಡ ದೇವರಾಜ ಒಡೆಯರನ್ನವರು ಬಂದರು. ಈ ದೊಡ್ಡ ದೇವರಾಜ ಒಡೆಯರವರು ಉತ್ಸವದ ಮೂರ್ತಿಗಳಿಗಾಗಿ ರತ್ನಖಚಿತವಾದಂತಹ ಒಂದು ಮಂಟಪ, ನೈವೇದ್ಯಕ್ಕಾಗಿ ಬಂಗಾರದ ದೊಡ್ಡ 2 ಹರಿವಾಣಗಳು, ದೊಡ್ಡ ತಟ್ಟೆಗಳು, ಬೆಟ್ಟದ ಮೇಲೆ ತುಳಸಿ ತೋಟ ಇದೆಲ್ಲವನ್ನು ಅವರು ಏರ್ಪಾಡು ಮಾಡಿದರು. ಅದಾದ ನಂತರ ಚಿಕ್ಕದೇವರಾಜ ಒಡೆಯರು ಅಧಿಕಾರಕ್ಕೆ ಬಂದರು. ಚಿಕ್ಕದೇವರಾಜ ಒಡೆಯರು ಬಂಗಾರದ ತಟ್ಟೆ ಉಪಕರಣಗಳನ್ನೆಲ್ಲ ಕೊಟ್ಟರು. ಇದಾದ ನಂತರ ದೊಡ್ಡ ಕೃಷ್ಣರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬಂದರು. ಅವರು ತಿರುಪತಿಗೆ ಅರ್ಚನೆಯ ವೆಚ್ಚಕ್ಕೋಸ್ಕರ 600 ಮೈಸೂರು ಕಂಠೀರಾಯ ವರಹಗಳನ್ನು ಗುಡಿಯ ಭಂಡಾರಕ್ಕೆ ಸಲ್ಲಿಸಿದ್ರು. ಇದು 1730ರಲ್ಲಿ. ಇದಾದ ನಂತರ ಚಿಕ್ಕ ಕೃಷ್ಣರಾಜ ಒಡೆಯರವರು ಬಂದರು. ರಾಜ ಒಡೆಯರವರ ಕಾಲದಲ್ಲಿ ಕೊಟ್ಟಿದ್ದಂತಹ ಬಂಗಾರದ ಆಭರಣಗಳೆಲ್ಲ ಇತ್ತಲ್ಲ, ಅದನ್ನು ಮತ್ತೆ ಸರಿಪಡಿಸಿ ತನ್ನ ಕೈಂಕರ್ಯ ಅಂತ ಇನ್ನಷ್ಟು ಬೆಳ್ಳಿ ಬಂಗಾರ, ಬೆಳ್ಳಿ ಪಾತ್ರೆಗಳು, ರತ್ನಹಾರ ಇವೆಲ್ಲವನ್ನು ಕೊಟ್ಟರು. ಸೊ ಇದೇ ಸಮಯದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಇಲ್ಲಿ ಅಧಿಕಾರವನ್ನು ವಶಪಡಿಸ್ಕೊಂಡ್ರು. ಆ ಸಮಯದಲ್ಲಿ ಏನು ದಾನಗಳು ನಿಂತೋಯ್ತು ಇಲ್ಲಿ. ಆದರೆ
ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಗುಡಿಗಳ ಕೈಂಕರ್ಯ ಮುಂದುವರಿಯಿತು. ಇಲ್ಲಿ ಅವರ ಕಾಲದಲ್ಲಿ ಅಖಂಡ ದೀಪದ ವ್ಯವಸ್ಥೆ, ಅಂದರೆ ದೀಪಗಳು ಸದಾಕಾಲ ಉರಿಯೋದಕ್ಕೋಸ್ಕರ ದೀಪಗಳನ್ನು, ಬೆಳ್ಳಿ ದೀಪಗಳನ್ನು ಕೊಟ್ಟಿದ್ದರು. ಆ ಅಖಂಡ ದೀಪದ ವ್ಯವಸ್ಥೆ, ಭಗವಂತನಿಗೆ ನೈವೇದ್ಯ ಮತ್ತು ಆನೆ ವಾಹನ, ಅಂದರೆ ಆನೆ, ಗಜವಾಹನ, ಇವುಗಳ ಸೇವೆಗೋಸ್ಕರ ಮುಮ್ಮಡಿ ಕೃಷ್ಣರಾಜ ಒಡೆಯರು 156 ಕಂಠೀರಾಯ ವರಹಗಳನ್ನು ಕೊಟ್ಟರು ಅವ್ರ ಕಾಲದಲ್ಲಿ. ಅದಲ್ಲದೆ ಏನು ತಿರುಪತಿ ಯಾತ್ರೆಗೆ ಹೋದರೆ ಅಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಛತ್ರಗಳನ್ನೆಲ್ಲ ಕಟ್ಟಿಸಿದ್ರು. 1815ರಲ್ಲಿ ಒಬ್ಬ ಶಿರಸ್ತೇದಾರರನ್ನು ಕೂಡ ಅಲ್ಲಿ ನೇಮಿಸಿದ್ರು ಆ ಛತ್ರಗಳು. ಇವತ್ತು ನಾವು ಇದನ್ನು ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇದನ್ನು ಕೊಟ್ಟಿದ್ದರಿಂದಲೇ ಅವರಿಗೆ ಪ್ರಧಾನವಾದ ಪೂಜೆಗಳಿಗೆ ಅವಕಾಶವನ್ನು ಕೊಟ್ಟರು. ನಿತ್ಯ ಪೂಜೆ ಅವರ ಹೆಸರಲ್ಲಿ ಮಾಡುವಂಥದ್ದನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕದ ಜಮೀನಿದೆ, ಅಲ್ಲಿ ಕರ್ನಾಟಕ ಭವನ ಅಂತಿದೆ. ಅದು ಮೂಲತಃ ಛತ್ರವನ್ನು ಏರ್ಪಡಿಸಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು. ಇವತ್ತು ಕರ್ನಾಟಕ ಸರ್ಕಾರ ಹೊಸದಾಗಿ ಬಿಲ್ಡಿಂಗನ್ನು ಕಟ್ಟಿ ನಡೆಸ್ತಾ ಇದೆ. ಇದಷ್ಟೇ ಅಲ್ಲದೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ನಾನು ದೀಪಗಳನ್ನು ಕೊಟ್ಟರು, ಅಖಂಡ ದೀಪ ಅಂದರೆ ನಂದಾದೀಪಗಳನ್ನು ಕೊಟ್ಟರು, ಬೆಳ್ಳಿದು ಅಂತ ಹೇಳಿದೆ. ಅದು ಸ್ವಲ್ಪ ರಿಪೇರಿಗೆ ಬಂದಿತ್ತು. ಅದನ್ನು ಈಗ ಶ್ರೀಮತಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ರವರು ಮತ್ತು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಇವರು ಸೇರ್ಕೊಂಡು ಮತ್ತೆ ರಿಪೇರಿ ಮಾಡಿಸಿ ರೀಸೆಂಟಾಗಿ ಕೊಟ್ಟರು. ಅದನ್ನು ಇವತ್ತಿಗೂ ಕೂಡ ತಿರುಪತಿ ಮತ್ತು ಅರಮನೆಯ ಸಂಬಂಧಗಳು ಹಾಗೇ ಇದೆ. ಹೀಗೆ ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಜಯಚಾಮರಾಜ ಒಡೆಯರವರು ಇವರೆಲ್ಲರೂ ಮುಂದುವರಿಸಿದ್ರು. ಅದಾದ ನಂತರ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಬಂತು. ಕರ್ನಾಟಕ ಸರ್ಕಾರವೂ ಕೂಡ ತನ್ನ ಅಧಿಕಾರಿಗಳ ಮೂಲಕ ಅಲ್ಲಿ ತನ್ನ ಸೇವೆಯನ್ನು, ಮೊದಲ ಆರತಿಯನ್ನು ತೆಗೆದುಕೊಳ್ಳೋದನ್ನು ಮುಂದುವರಿಸಿದೆ. ಹೀಗೆ ಈ ತಿರುಪತಿಯ ಬೆಟ್ಟ ಏನಿದೆ, ಆ ತಿರುಪತಿ ಸ್ವಾಮಿ ಏನಿದ್ದಾನೆ, ರಾಮಾನುಜರ ಕಾಲದಿಂದ ಅಂದರೆ 1130ರಿಂದ ಇಲ್ಲಿಯ ತನಕ ಅವಿನಾಭಾವವಾಗಿ ಬೇಕಾದಷ್ಟು ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಕರ್ನಾಟಕದ ಭಕ್ತರೂ ಸಹ ಅನೇಕ ಸೇವೆಗಳನ್ನು ಅಲ್ಲಿ ಮಾಡಿಸಿದ್ದಾರೆ. ಹೀಗೆ ಕರ್ನಾಟಕ ಮತ್ತು ತಿರುಪತಿ ಎರಡು ಅವಿನಾಭಾವ ಸಂಬಂಧದಲ್ಲೇ. ಅದಷ್ಟೇ ಅಲ್ಲದೆ ಅಲ್ಲಿ ಸಮಸ್ಯೆಗಳಾದಾಗ, ರಥೋತ್ಸವದ ಕಾಲದಲ್ಲಿ ಸಮಸ್ಯೆಗಳಾದಾಗ ನಮ್ಮ ಕರ್ನಾಟಕದ ನಾಯಕ ಮನೆತನಕ್ಕೆ ಸೇರಿದಂತಹ ಸಂಸ್ಥಾನ ನಮ್ಮ ಸುರಪುರದ ಸಂಸ್ಥಾನ. ಆ ಸುರಪುರದ ಸಂಸ್ಥಾನದವರು ಅದನ್ನು ಅಲ್ಲಿ ಪೂಜೆಗಳಿಗೆ ಏರ್ಪಾಡನ್ನು ಮಾಡಿ ಸಹಾಯವನ್ನು ಮಾಡಿದ್ರು. ಇವತ್ತಿಗೂ ಕೂಡ ಸುರಪುರದ ಸಂಸ್ಥಾನದ ಸೇವೆ ಅಲ್ಲಿ ತಿರುಪತಿಯಲ್ಲಿ ನಡೆಯುತ್ತೆ. ಹೀಗೆ ತಿರುಪತಿ ಅಂದರೆ ಕರ್ನಾಟಕ, ಕರ್ನಾಟಕ ಅಂದರೆ ತಿರುಪತಿಯಾಗಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಶ್ರೀಮತೆ ರಾಮಾನುಜಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.